ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರ್ ಇದ್ದೀರಿ ಅಂದ್ಕೊಂಡೆ ನಾನು ಇವತ್ತು ಫಸ್ಟ್ ಲಾಗನ್ನು ಸ್ಟಾರ್ಟ್ ಮಾಡತ್ತೀನಿ ರೀ. ನನ್ನ ಮನಸ್ಸಿನಾಗ ಒಂದಿತ್ತು ಏನಪ್ಪ ಅಂತ ಹೇಳಿದ್ರೆ, ನಾನು ಮಂತ್ರಾಲಯದ ಲಾಗನ್ನು ನಾನು ಫಸ್ಟ್ ಅಪ್ಲೋಡ್ ಮಾಡ್ಬೇಕಂಥೇಳಿ. ಅದೇ ಇವಾಗ ಈಡೇರೈತ್ರಿ. ಹೌದ್ರಿ, ನಾವಿವತ್ತು ಮಂತ್ರಾಲಯಕ್ಕೆ ಹೊಂಟೇವಿ. ಈ ವಿಡಿಯೋ ಎಷ್ಟಾಗ್ತೈತೋ ಅಷ್ಟು ನಾನು ಶೂಟ್ ಮಾಡೀನಿ. ಬರ್ರಿ ಹಂಗಿದ್ರೆ ನೋಡ್ಕೊಂಬರೋಣ. ನಾವು ಬೆಳಗಿನ ಜಾವ 6:30 ಆಗಿತ್ತು ಅವಾಗ ರೆಡಿಯಾಗಿ ನೋಡ್ರಿ ನಾವು ಮಂತ್ರಾಲಯದ ಕಡೆಗೆ ಹೊಂಟೇವಿ. ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ನಂಗೆ ಈ ಪ್ಲೇಸಿಗೆ ಹೋಗಿ, ಮತ್ತು ಈ ಪ್ಲೇಸಿಂದ ನಾನು ಫಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡೋದಿತ್ತು. ಇವಾಗ ನೋಡ್ರಿ ಅಲ್ಲೇ ನಡು ಒಂದು ಕಡೆ ಟಿಫನ್ ಮಾಡ್ಕೊಂಡ್ವಿ. ನೋಡ್ರಿ, ಇದು ಕೊಪ್ಪಳ ರೋಡ್ ಫುಲ್ ಅಂದ್ರೆ ಫುಲ್ ಈ ಥರ ಬೆಟ್ಟ ಗುಡ್ಡ ಇದ್ರೊಳಗೆ ಹೋಗ್ಬೇಕಾ. ಸಿಕ್ಕಾಪಟ್ಟೆ ಬಿಸಿಲ್ರಿ. ನಾವು ಅಂದರೆ ಬೇಸಿಗೆ ಒಳಗೆ ಹೋಗಿದ್ವಿ, ರಜೆ ಟೈಮೆಲ್ಲ. ನಾವು ಆಲ್ಮೋಸ್ಟ್ ಒಂದು 3 ಗಂಟೆಗೆ ನಾವು ಮಂತ್ರಾಲಯದಾಗಿದ್ವಿ. ಇಲ್ಲಿ ಒಂದು ರೂಮ್ ಮಾಡಿದ್ವಿ. ರೂಮ್ ಮಾಡಿ ಇಮ್ಮಿಡಿಯೇಟ್ ನಾವು ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ದರ್ಶನಕ್ಕೆ ಹೊಂಟೇವಿ. ಆಲ್ಮೋಸ್ಟ್ ಒಂದು 5 o'clock ಆಗಿತ್ತು. ಮತ್ತು ನಾವು ಮಾರ್ಚ್ ಒಳಗೆ ಹೋಗಿದ್ದರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಫುಲ್ ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಇವಾಗ ನೋಡ್ರಿ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕಂದ್ರೆ ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮಂಚಾಲಮ್ಮ ದೇವಿದ ದರ್ಶನ ಮಾಡ್ಕೋಬೇಕು. ಅಲ್ಲಿ ಮಾಡ್ಕೊಂಡು ನಾವು ನೆಕ್ಸ್ಟ್ ರಾಯರ ದರ್ಶನ ಮಾಡಬೇಕಾಗ್ತೈತಿ. ಇಲ್ಲೇ ನೋಡ್ರಿ ಹಂಗೆ ಒಂದು ಈ ಥರ ತಿಲ್ಕನ ಇಟ್ಕೊಂಡ್ವಿ. ಖುಷಿ ಆಯ್ತು, ಏನೋ ಒಂಥರ ಚಲೋ ಅನ್ನಿಸ್ತೈತಿ. ನೆಕ್ಸ್ಟ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ರಿ, ಇಲ್ಲಿ ಆಂಧ್ರ ಪ್ರದೇಶ ಆಗಿದ್ರೂ ಕೂಡ ಕನ್ನಡ ಒಳಗನ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳಿ ಬರ್ದಾರ. ಈ ಲೈನ್ ಕೇಳಕ್ಕಂತೂ ಭಾಳ ಖುಷಿ ಆಗ್ತೈತಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಒಳಗಡೆ ನಮ್ಗೆ ಮೊಬೈಲ್ ಅಲಾವ್ ಇರೋಂಗಿಲ್ಲ. ಮತ್ತು ಇದು ಹೊರಗಡೆ ಬಂದು ನಾನು ವಿಡಿಯೋ ಮಾಡತ್ತೀನಿ. ಇದು ಹೊರಾಂಗಣ ಅಂದ್ರೆ ದೇವಸ್ಥಾನದ ಒಳಗಡೆನೇ ಇರುವಂತಹ ಪ್ಲೇಸ. ನೋಡ್ರಿ, ಈ ಥರ ಇಲ್ಲಿ ಏನಾದರೂ ನಾವು ಸೇವೆ ಮಾಡೋದಿದ್ರೆ ಮಾಡ್ಬೋದು. ಅಂದರೆ ಹೆಜ್ಜೆ ನಮಸ್ಕಾರ ಹಾಕೋದಾಗಿರ್ಬೋದು, ನಾವು ಏನು ಹರಕೆ ಇರ್ತೈತಲ್ಲ ನಾವು ಇಲ್ಲೇ ಹೊರಗಡೆನ ಮಾಡ್ಕೋಬೋದು. ಮತ್ತು ಇಲ್ಲೇ ನಮಗೆ ಈ ಥರ ಎಲ್ಲ ನೋಡೋಕೆ ಸಿಗ್ತೈತಿ. ತುಂಬ ಚೆನ್ನಾಗಿ ಮಾಡಿಟ್ಟಾರೆ. ಪಲ್ಲಕ್ಕಿ ಆಗಿರ್ಬೋದು, ಮತ್ತು ರಥ ಆಗಿರ್ಬೋದು, ಈ ಥರ ತುಂಬ ಚೆನ್ನಾಗಿ ನೋಡೋಕೆ ಇಟ್ಟಾರಿ. ನಮ್ಗೆ ಆರಾಮಾಗಿ ನಾವು ಹೊರಗಡೆ ಬಂದಮೇಲೆ ಈ ಥರ ನೋಡ್ಬೋದು. ಇವನ್ನೆಲ್ಲ ನಾವು ಫೋಟೋಸ್ ತೊಗೋಬೋದು. ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು. ಚಲೋ ಅನ್ನಿಸ್ತೀವಿ. ನೋಡ್ರಿ, ಇಲ್ಲೇ ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿನ ಮಾಡಿಟ್ಟಾರ. ಭಾಳ ಖುಷಿ ಆಯ್ತು ನೋಡಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಂದರೆ ಇಷ್ಟು ಮನಸ್ಸಿಗೆ ಸಮಾಧಾನ ಆಗ್ತೈತಲ್ರಿ. ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ನೀವು ಕೂಡ ಯಾರೆಲ್ಲ ಬಂದಿಲ್ಲ ನೋಡ್ರಿ, ನಾನು ಇಲ್ಲಿಂದನೇ ನಿಮ್ಗೆ ದರ್ಶನ ಮಾಡಿಸ್ತೀನಿ. ನೀವು ಕೂಡ ನಮಸ್ಕಾರ ಮಾಡಿರಿ, ರಾಯರ ಆಶೀರ್ವಾದ ತಗೋರಿ ಅಂತ ಹೇಳ್ತಾ ನನ್ನ ಲಾಗನ್ನು ಸ್ಟಾರ್ಟ್ ಮಾಡತ್ತೀನಿ. ಮತ್ತು ಇವಾಗ ನಾವೆಲ್ಲ ದರ್ಶನ ಮಾಡ್ಕೊಂಡು 6:30 ಆಗಿತ್ತು ರೀ. ಮತ್ತು ಇಲ್ಲಿ ಬಾಜುನ ಒಂದು ಮ್ಯೂಸಿಯಮ್ ಇತ್ತು, ಅಲ್ಲೂ ಕೂಡ ಹೋಗಿ ನೋಡ್ಕೊಂಡು ಬಂದ್ವಿ. ನೋಡ್ರಿ, ಹೊರಾಂಗಣ ಎಷ್ಟು ವಿಶಾಲವಾಗೈತಿ. ಇಲ್ಲಿ ಕುತ್ಕೊಂಡ್ರೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗ್ತೈತಲ್ಲ, ಭಾಳ ಸಮಾಧಾನ ಆಗ್ತೈತಿ. ಮತ್ತು ನಿಮಗೂ ಹಿಂಗೆ ಅನ್ನಿಸ್ತೈತೆ ನಂಗೊಂದು ಕಮೆಂಟ್ ಮಾಡಿರಿ. ಮತ್ತು ಇವಾಗ ಮ್ಯೂಸಿಯಮ್ ಅಂದೆ ಅಲ್ರಿ, ಅದನ್ನು ನೋಡಿಕೊಂಡು ಮತ್ತು ನಮ್ಗೆ 7 ಗಂಟೆಗೆ ರಥೋತ್ಸವ ಇತ್ತು. ಅದು ಅಂತೂ ಭಾಳ ಖುಷಿ ಆಯ್ತು ನೋಡಿ. ಫಸ್ಟ್ ಟೈಮ್ ನಾನು ನೋಡಾತಿದ್ದೆ. ಆಮೇಲೆ ಅಲ್ಲೂ ಕೂಡ ನಾವು ಹೋಗಿ ನೋಡ್ಕೊಂಡು ಬಂದ್ವಿ. ರಾಯರ ಮಂತ್ರಾಕ್ಷತೆ ಇದನ್ನು ನೋಡ್ರಿ. ಅಲ್ಲಿ ನಾವು ತಲೆ ಮೇಲೆ ಹಾಕ್ಕೊಂಡು ಅಲ್ಲಿ ಇಲ್ಲಿ ಬೀಸಾಡೋಕ್ಕಿಂತ ಏನಪ್ಪ ಅಂತ ಹೇಳಿದ್ರೆ, ನಮ್ಮದು ಒಂದು ಕವರ್ನಾಗ ಹಾಕ್ಕೊಂಡು ನಾವು ಮನೆಗೆ ಬಂದು ನಾವು ಮನೆಯೊಳಗೆ ಅಂದರೆ ಜಗ್ಲಿ ಮೇಲೆ ಇಟ್ರಂತೂ ಭಾಳ ಚಲೋ. ನೋಡ್ರಿ, ಆಲ್ಮೋಸ್ಟ್ ಈಗ 7 ಗಂಟೆ ಆಯ್ತು. ನಾವು ರಥೋತ್ಸವನ ನೋಡೋಕೆ ವೆಯ್ಟ್ ಮಾಡಾಕತ್ತೀವಿ. ರಥೋತ್ಸವ ಸ್ಟಾರ್ಟ್ ಆಗಿದೆ. ಇದಂತೂ 2 ಕಣ್ಣು ಸಾಲಂಗಿಲ್ಲ ರೀ ನೋಡೋಕೆ. ಅಷ್ಟು ಖುಷಿ ಆಯ್ತು ನನಗೆ. ನಾನು ಕೇಳಿದ್ದೆ ಆದ್ರೆ ನೋಡಿರಲಿಲ್ಲ ಫಸ್ಟ್ ಟೈಮ್. ಬಟ್ ಈ ಸಲ ನಾವು ನಿಂತ್ಕೊಂಡು ರಥೋತ್ಸವನ ನೋಡಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇಲ್ಲೇ 5 ರಥೋತ್ಸವನ ಮಾಡ್ತಾರೆ ರೀ. ಫಸ್ಟ್ ನೋಡ್ರಿ, ಇಲ್ಲೇ ಬೆಳ್ಳಿ ಆನೆ ಮೇಲೆ ತೊಗೊಂಡೋಗಿ ದೇವ್ರನ್ನ ತೊಗೊಂಡು ಒಂದು ರೌಂಡ್ ಹಾಕ್ತಾರೆ. ಹಂಗೆ ಇಲ್ಲಿ 5 ರಥನ ಎಳಿತಾರೆ. ಬೆಳ್ಳಿ ರಥ ಆಗಿರ್ಬೋದು, ಬಂಗಾರದ ರಥ ಆಗಿರ್ಬೋದು, ಮರದ ರಥ ಆಗಿರ್ಬೋದು, ನವರತ್ನ ರಥ ಆಗಿರ್ಬೋದು. ತುಂಬ ಚೆನ್ನಾಗಿತ್ತು. ಇದು 1/2 hour ಇರ್ತೈತಿ ರೀ. 7 ಗಂಟೆಯಿಂದ 7:30ವರೆಗೂ ಇರ್ತೈತಿ.
ಇದನ್ನ ಯಾರೆಲ್ಲ ನೋಡಿಲ್ಲ ನೋಡ್ರಿ, ನಾನು ಆಲ್ಮೋಸ್ಟ್ ಕ್ಲಿಯರಾಗಿ ವಿಡಿಯೋ ಮಾಡ್ಕೊಂಡೇನಿ. ನೀವು ಕೂಡ ನೋಡ್ಬೋದು, ಖುಷಿ ಪಡ್ರಿ ಮತ್ತು ರಾಯರ ಆಶೀರ್ವಾದನ ತಗೊಳ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ನನಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ, ನೀವು ಕೂಡ ರಥೋತ್ಸವನ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ನೋಡೋಣ. ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮತ್ತೇನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ಅಲ್ಲಿವರೆಗೂ ನೀವು ರಥೋತ್ಸವನ ನೋಡ್ರಿ. ಇದು ನೋಡ್ರಿ ಲಾಸ್ಟ್ ನವರತ್ನ ರಥೋತ್ಸವ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ 7:30 ಆಗಿತ್ತು. ಹೊರಗಡೆ ನೋಡ್ರಿ, ಇದಂತೂ ಮಿಸ್ ಮಾಡ್ಕೊಳ್ಳೇಬೇಡ್ರಿ. ಫುಲ್ ಲೈಟಿಂಗ್ಸ್ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತೈತಿ. ನೈಟ್ ಅಂದರೆ ಸಾಯಂಕಾಲ ಟೈಮಿಂಗಿಗೆ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ನೀವು ಸಾಯಂಕಾಲ ಇದನ್ನು ಮಾತ್ರ ನೋಡ್ಕೊಂಡೇ ಹೋಗ್ಬೇಕಂತೇಳಿ ಹೇಳ್ತೀನಿ ರೀ ನಾನು. ಆಮೇಲೆ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಇಲ್ಲಿ ಪ್ರಸಾದ ಐತ್ರಿ, ರಾಯರ ಪ್ರಸಾದನ ಅದರ ಪಕ್ಕದ ರೋಡನ್ನು ಹೋಗ್ಬೇಕಾ. ನಾವು ಈ ದೇವಸ್ಥಾನ ಏನೈತಲ್ರಿ, ದೇವಸ್ಥಾನದಿಂದ ರೈಟ್ ಸೈಡ್ ಹೋದರೆ ಅಲ್ಲಿ ಅನ್ನ ಪ್ರಸಾದನ ನಾವು ಅಲ್ಲಿ ಬೋರ್ಡೆಲ್ಲ ಹಾಕಿರ್ತಾರೆ ನೋಡ್ಬೋದು. ಅಲ್ಲಿಂದ ನಾವು ಒಳಗಡೆ ಹೋಗಿ ಪ್ರಸಾದನ ಮಾಡ್ಕೊಂಡು ಬಂದ್ವಿ. ಇಲ್ಲಿವರೆಗೂ ಬಂದು ರಾಯರ ಪ್ರಸಾದ ತೊಗೊಂಡಿಲ್ಲ ಅಂದರೆ ಹೆಂಗೆ ಹೌದಿಲ್ರಿ. ಇದನ್ನು ತಿನ್ನೋದು ಒಂದು ನಮ್ಗೆ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ಓಕೆ, ನಾವಿವಾಗ ಏನಂತ ಹೇಳಿದರೆ ಇಷ್ಟೆಲ್ಲ ಮಾಡಿಕೊಂಡು ನೆಕ್ಸ್ಟ್ ನೋಡ್ರಿ ಪ್ರಸಾದನ ತೊಗೊಂಡ್ವಿ. ನೆಕ್ಸ್ಟ್ ಡೇ ಇದು ಬೆಳಗ್ಗೆ ಮಾರ್ನಿಂಗ್ ಇನ್ನೊಂದು ಸಲ ನಾವು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಮತ್ತು ಅಲ್ಲಿ ಹೊರಗಡೆ ಇದ್ದ ಹೊರಾಂಗಣದ್ದು ನಿಮ್ಗೆ ತೋರಿಸಿರ್ಲಿಲ್ಲ ನಾನು, ದ್ವಾರ ಬಾಗಿಲು, ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಇದಾಗಿತ್ತು ನನ್ನ ವಿಡಿಯೋ. ಲೈಕ್ ಮಾಡಿರಿ. ನೆಕ್ಸ್ಟ್ ಲಾಗ್ ನಾವು ಶ್ರೀಶೈಲಕ್ಕೆ ಹೊಂಟೀವಿ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.